ಮಹಾರಾಷ್ಟ್ರ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಇವಾಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಸಮ್ಮುಖದಲ್ಲಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಮೂರನೇ ಬಾರಿಗೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಸಿಎಂ ಆಗ್ತಾ ಇದ್ದಾರೆ. ಮೊದಲ ಬಾರಿಗೆ 5 ವರ್ಷ ಸಿಎಂ ಆಗಿದ್ರು. ಎರಡನೇ ಅವಧಿಯಲ್ಲಿ ಕೇವಲ 5 ದಿನ. ಈಗ ಮೂರನೇ ಅವಧಿಯಲ್ಲಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಸಿಎಂ ದೇವೇಂದ್ರ ಫಡ್ನವೀಸ್ ಅವರ ಜೊತೆಗೆ ಏಕನಾಥ್ ಶಿಂಧೆ ಮತ್ತು ಅಜಿತ್ ಪವಾರ್ ಡಿಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ಏಕನಾಥ್ ಶಿಂಧೆ ಡಿಸಿಎಂ ಆಗೋದಕ್ಕೆ ಕೊನೆ ಕ್ಷಣದವರೆಗೂ ಒಪ್ಪಿರಲಿಲ್ಲ. ಅಂತಿಮವಾಗಿ ದೇವೇಂದ್ರ ಫಡ್ನವೀಸ್ ಅವರ ಮನವೊಲಿಕೆ ನಂತರ ಏಕನಾಥ್ ಶಿಂಧೆ ಡಿಸಿಎಂ ಆಗೋದಕ್ಕೆ ಒಪ್ಕೊಂಡಿದ್ರು. ಈ ಹಿಂದಿನ ಸರ್ಕಾರದಲ್ಲಿ ಸಿಎಂ ಆಗಿದ್ದಂತಹ ಏಕನಾಥ್ ಶಿಂಧೆ ಈಗಿನ ಸರ್ಕಾರದಲ್ಲಿ ಡಿಸಿಎಂ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಆಗಿದೆ. ಇವತ್ತಿನ ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇಶದ ಹಲವು ರಾಜ್ಯಗಳ ನಾಯಕರುಗಳು ಬಂದಿದ್ರು. NDA ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಬಿಜೆಪಿ ಮತ್ತು NDA ಮಿತ್ರ ಪಕ್ಷಗಳ ಕೇಂದ್ರ ಸಚಿವರುಗಳು ಈ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ರು. ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆದಂತಹ ಕಾರ್ಯಕ್ರಮ ಬಿಜೆಪಿ, ಶಿವಸೇನೆ ಮತ್ತು NCP ಕಾರ್ಯಕರ್ತರ ಜಯಘೋಷಗಳ ಮಧ್ಯೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ईश्वर साक्ष शपथ घेतो की कायद्याद्वारे स्थापित झाले आहे अशा भारताच्या संविधानाबद्दल मी खरी श्रद्धा व निष्ठा बाळगेन. मी भारताची सार्वभौमता व एकात्मता उन्नत राखीन. मी महाराष्ट्र राज्याचा मुख्यमंत्री म्हणून माझी कामे निष्ठापूर्वक व सत्सद विवेक बुद्धीने पार पाडेन आणि संविधान व कायदा यानुसार सर्व तऱ्हेच्या लोकांना मी. हिंदू हृदय सम्राट बाळासाहेब ठाकरे यांना वंदन. गुरुवर्य धर्मवीर आनंद दिघे साहेबांचं स्मरण आणि देशाचे कर्तबगार आणि लोकप्रिय प्रधानमंत्री नरेंद्र मोदीजी व देशाचे कणखर गृहमंत्री अमितभाई शाह यांच्या भक्कम पाठिंब्याने, आशीर्वादाने तसेच राज्यातील 13 कोटी जनतेच्या आशीर्वादाने ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಸಿಎಂ ಆಗಿ 2014ರಿಂದ 2019ರವರೆಗೆ 5 ವರ್ಷ ಆಳ್ವಿಕೆ ಮಾಡಿದ್ರು. ಅದಾದ ನಂತರ 2019ರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಅವತ್ತಿಗೆ ಒಂದಾಗಿದ್ದಂತಹ ಶಿವಸೇನೆಯ ಜೊತೆಗೆ ಮೈತ್ರಿ ಇತ್ತು. ಮೈತ್ರಿಯಲ್ಲಿ ಫಲಿತಾಂಶ ಮೈತ್ರಿಯ ಪರವಾಗೇ ಬಂತು. ಬಿಜೆಪಿ ಮತ್ತು ಶಿವಸೇನೆ 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದರು. ಆದರೆ ಉದ್ಧವ್ ಠಾಕ್ರೆ ತಾನು ಸಿಎಂ ಆಗಬೇಕು ಅನ್ನುವ ಪ್ರಸ್ತಾಪವನ್ನು ಚುನಾವಣೆಯ ನಂತರ ಇಟ್ಟರು. ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಮತ್ತೆ ನಾನೇ ಸಿಎಂ ಆಗ್ತೀನಿ ಅನ್ನುವ ಘೋಷಣೆಯೊಂದಿಗೆ ಚುನಾವಣಾ ಪ್ರಚಾರ ಮಾಡಿದರು. ಅದರಂತೆ ಮೈತ್ರಿಕೂಟಕ್ಕೆ 150 ಸ್ಥಾನಗಳು ಬಂದವು. ಫಲಿತಾಂಶ ಬಂದ ನಂತರ ಉದ್ಧವ್ ಠಾಕ್ರೆ ಉಲ್ಟಾ ಹೊಡೆದ್ರು. ಅಮಿತ್ ಶಾ ಮಾತು ಕೊಟ್ಟಿದ್ದಾರೆ ನನ್ನನ್ನು ಸಿಎಂ ಮಾಡ್ತೀನಿ ಅಂತ. ಬಿಜೆಪಿಯವರು ಬಗ್ಲಿಲ್ಲ. ಆಗೇನು ಮಾಡಿದ್ರು? ಶಿವಸೇನೆ, NCP ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳುವಂತಹ ನಿರ್ಧಾರ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಫಡ್ನವೀಸ್ ಒಂದು ಆಪರೇಷನ್ ಮಾಡಿದ್ರು. ಅಜಿತ್ ಪವಾರ್ ಅವರನ್ನು ರಾತ್ರೋರಾತ್ರಿ ಕರೆದುಕೊಂಡು ಬಂದು 40 ಶಾಸಕರ ಜೊತೆ ಬೆಳಗಿನ ಜಾವ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅಜಿತ್ ಪವಾರ್ DCM, ಫಡ್ನವೀಸ್ CM. ಆ ಸರ್ಕಾರ 5 ದಿನಕ್ಕೆ ಬಿತ್ತು. ಅದಾದ ಮೇಲೆ ಉದ್ಧವ್ ಠಾಕ್ರೆ ಮಹಾ ವಿಕಾಸ್ ಅಘಾಡಿ ಮೈತ್ರಿಕೂಟದಿಂದ CM ಆದರು. ಕಾಂಗ್ರೆಸ್, NCP ಮತ್ತು ಶಿವಸೇನೆ. ಇದಾದ 2.5 ವರ್ಷದ ನಂತರ ಆ ಸರ್ಕಾರ ಬಿತ್ತು. ಶಿವಸೇನೆಯನ್ನು ಒಡೆಯಲಾಯಿತು. ಆಗ ಏಕನಾಥ್ ಶಿಂಧೆ ಅವರನ್ನು CM ಮಾಡಲಾಯಿತು. ಈ ಹಿಂದಿನ ಸರ್ಕಾರದಲ್ಲಿ CM ಆಗಿದ್ದಂತಹ ಫಡ್ನವೀಸ್ DCM ಸ್ಥಾನವನ್ನು ಬಲವಂತವಾಗಿ ಒಪ್ಪಿಕೊಂಡಿದ್ರು. ಆರಂಭದಲ್ಲಿ ನಾನು
ಈ ಕ್ಯಾಬಿನೆಟನ್ನು ಸೇರೋದಿಲ್ಲ ಅನ್ನುವ ನಿರ್ಣಯವನ್ನು ಫಡ್ನವೀಸ್ ಮಾಡಿದ್ರು. ಆದರೆ ಅಮಿತ್ ಶಾ ಅವರ ಒತ್ತಾಯದ ಮೇರೆಗೆ DCM ಸ್ಥಾನವನ್ನು ಫಡ್ನವೀಸ್ 2.5 ವರ್ಷಗಳ ಹಿಂದೆ ಒಪ್ಕೊಂಡಿದ್ರು. ಇವತ್ತು ಅದೇ ಪರಿಸ್ಥಿತಿ ಏಕನಾಥ್ ಶಿಂದೆಗೆ ಬಂದಿದೆ. ಶಿಂಧೆ ಈ ಹಿಂದಿನ ಸರ್ಕಾರದಲ್ಲಿ CM ಆಗಿದ್ರು. ಈಗ ಅನಿವಾರ್ಯವಾಗಿ DCM ಸ್ಥಾನವನ್ನು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆ? ಫಲಿತಾಂಶ ಬಂದು 11 ದಿನ ಆಯಿತು. ನವೆಂಬರ್ 23ನೇ ತಾರೀಕು ಫಲಿತಾಂಶ ಬಂದದ್ದು. ಡಿಸೆಂಬರ್ 5 ಇವತ್ತು ಪ್ರಮಾಣ ವಚನ ಆಗಿದೆ. ನಿರ್ಧಾರ ಆಗಿದ್ದು ಯಾರು CM ಆಗ್ತಾರೆ ಅನ್ನೋದು ನಿನ್ನೆಯ ಸಂಜೆಯವರೆಗೆ ನಿರ್ಧಾರ ಆಗಿರಲಿಲ್ಲ. ಫಲಿತಾಂಶ ಬಂದ 10 ದಿನಗಳ ಕಾಲ ನಿರಂತರವಾಗಿ ಮಾತುಕತೆಗಳಾಗ್ತಾ ಇದ್ವು. ಇವತ್ತು ಪ್ರಮಾಣ ವಚನ ಆಗಿದೆ. ಫಡ್ನವೀಸ್ CM, ಏಕನಾಥ್ ಶಿಂದೆ DCM ಮತ್ತು ಅಜಿತ್ ಪವಾರ್ ಮತ್ತೊಬ್ಬರು DCM. ಮಹಾಯುತಿ ಸರ್ಕಾರ, ಈ ಮೈತ್ರಿಕೂಟ 5 ವರ್ಷ ಇರುತ್ತಾ ಅನ್ನುವ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ, ಈ ಹಿಂದಿನ 5 ಅವಧಿಯಲ್ಲಿ ಮಹಾರಾಷ್ಟ್ರದಲ್ಲಿ 3 ಸರ್ಕಾರಗಳು ಬಂದಿವೆ. ಒಂದು ಸರ್ಕಾರಕ್ಕೆ 5 ದಿನ, ಮತ್ತೊಂದು ಸರ್ಕಾರಕ್ಕೆ 2.5 ವರ್ಷ, ಇನ್ನೊಂದು ಸರ್ಕಾರಕ್ಕೆ 2.5 ವರ್ಷ. ಹಾಗಾಗಿ ಈ ಮೈತ್ರಿ ಮುಂದಿನ 5 ವರ್ಷ ಇರುತ್ತಾ ಅನ್ನುವ ಪ್ರಶ್ನೆ ಬರುತ್ತೆ. ನವೆಂಬರ್ 23ನೇ ತಾರೀಕು ಫಲಿತಾಂಶ ಬರುತ್ತೆ. CM ನಿರ್ಣಯ ಆಗೋದಕ್ಕೆ 10 ದಿನಗಳ ಕಾಲ ಸಮಯ ಆಗುತ್ತೆ, 11 ದಿನ. ಆರಂಭದಲ್ಲಿ ನವೆಂಬರ್ 28ನೇ ತಾರೀಕು ಅಜಿತ್ ಪವಾರ್, ಏಕನಾಥ್ ಶಿಂದೆ ಮತ್ತು ದೇವೇಂದ್ರ ಫಡ್ನವೀಸ್ ಅಮಿತ್ ಶಾ ಅವರನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ಮಾತುಕತೆಯನ್ನು ಮಾಡ್ಕೊಂಡು ಬರ್ತಾರೆ. ಆಗಲೇ ಏಕನಾಥ್ ಶಿಂದೆಗೆ ಖಚಿತ ಆಗುತ್ತೆ, ಯಾಕೆ BJPಯಿಂದಲೇ CM ಆಗ್ತಾರೆ ಅಂತ. ಯಾಕಂದರೆ BJP 132 ಸ್ಥಾನಗಳನ್ನು ಗೆದ್ದಿದೆ. ಬಹುಮತಕ್ಕೆ 13 ಮತಗಳ ಕೊರತೆಯಷ್ಟೇ ಇದೆ. ಹಾಗಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅತಿ ಹೆಚ್ಚು ಶಾಸಕರನ್ನು ಹೊಂದಿರುವಂತಹ ಪಕ್ಷ, ಅವರಿಗೆ CM ಸ್ಥಾನವನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಇತ್ತು. ಆದರೂ ಕೂಡ ಕಳೆದ ಬಾರಿಯೂ BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯೇ ಆಗಿತ್ತು. ಆದರೆ ಅವಾಗಿನ ಸ್ಥಿತಿ ಬೇರೆ ಇತ್ತು. ಏಕನಾಥ್ ಶಿಂದೆ ಅವರನ್ನು CM ಮಾಡಲಾಗಿತ್ತು. ಈಗಲೂ ಮುಂದುವರಿಸಿ ಅನ್ನೋದು ಏಕನಾಥ್ ಶಿಂದೆಯ ಪಟ್ಟಾಗಿತ್ತು. ಆನಂತರ ಅಮಿತ್ ಶಾ ಅವರ ಜೊತೆಗಿನ ಮಾತುಕತೆಯಲ್ಲಿ ಬಹುತೇಕ BJPಯಿಂದ CM ಅನ್ನುವ ನಿರ್ಧಾರ ಆಯಿತು. ಆದರೆ ಯಾರು ಅನ್ನೋದು ಗೊತ್ತಾಗಲಿಲ್ಲ. ನವೆಂಬರ್ 29ನೇ ತಾರೀಕು ಶುಕ್ರವಾರ ಮುಂಬೈನಲ್ಲಿ ಒಂದು ಸಭೆ ಮಾಡಿ ಅಂತ ಅಮಿತ್ ಶಾ ಹೇಳಿದರು. ಆದರೆ ಆ ಸಭೆ ನಡೀಲಿಲ್ಲ. ಸಭೆ ಏಕಾಏಕಿ ರದ್ದಾಯಿತು. ನವೆಂಬರ್ 30ನೇ ತಾರೀಕು ಶನಿವಾರ ಏಕನಾಥ್ ಶಿಂದೆ ಏಕಾಏಕಿ ನಾನು ಊರಿಗೆ ಹೋಗ್ತೀನಿ ಅಂತ ಅವ್ರು ಹುಟ್ಟೂರು ಸತಾರಾ ಜಿಲ್ಲೆಗೆ ಹೋಗ್ಬಿಟ್ರು, ವಾಪಸ್ ಬರಲೇ ಇಲ್ಲ. ಡಿಸೆಂಬರ್ 1ನೇ ತಾರೀಕು ಭಾನುವಾರ ಸಭೆ ಇದೆ ಅಂದರು, ಆ ಸಭೆಯೂ ಕೂಡ ನಡೀಲಿಲ್ಲ. ಸೋಮವಾರ ಸಭೆ ಇತ್ತು. ಆ ಸಭೆ ಮಾಡೋಣ ಅಂತಂದರೆ ಇಲ್ಲ, ಅನಾರೋಗ್ಯದ ಕಾರಣ ಅಂತ ಶಿಂಧೆ ಆಸ್ಪತ್ರೆಗೆ ದಾಖಲಾದರು. ಇದಾದ ನಂತರ ನಿನ್ನೆ BJP ಶಾಸಕಾಂಗ ಪಕ್ಷದ ಸಭೆಯಾಯಿತು. ಆ ಸಭೆಯಲ್ಲಿ ನಿರ್ಧಾರ ಆಯಿತು ದೇವೇಂದ್ರ ಫಡ್ನವೀಸ್ ಅವರೇ CM ಅನ್ನೋದು. ಇದಾದ ನಂತರ ಏಕನಾಥ್ ಶಿಂಧೆ ಅವರನ್ನು ನೀವು DCM ಆಗಬೇಕು ಅಂತ ಒಪ್ಪಿಸುವ ಕೆಲಸ ಆಯಿತು. ಸ್ವತಃ ದೇವೇಂದ್ರ ಫಡ್ನವೀಸ್ ಅವರು ಏಕನಾಥ್ ಶಿಂಧೆ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿದ್ರು, ನೀವು DCM ಸ್ಥಾನವನ್ನು ಒಪ್ಕೊಳ್ಬೇಕು, ಮೈತ್ರಿ ಉಳಿದುಕೊಳ್ಳಬೇಕು ಅಂದರೆ ನೀವು ಒಪ್ಕೊಳ್ಬೇಕು ಅಂತ. ಕೊನೆಯದಾಗಿ ಇವತ್ತು ಏಕನಾಥ್ ಶಿಂಧೆ DCM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ನಿನ್ನೆ ಸಂಜೆ 3 ನಾಯಕರು ಪ್ರೆಸ್ ಮೀಟ್ ಮಾಡಿದ್ರು. ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್. ಅಲ್ಲಿ ಪತ್ರಕರ್ತರು ಕೇಳ್ತಾರೆ, ಫಡ್ನವೀಸ್ CM ಆಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ, DCM ಆಗಿ ನೀವಿಬ್ಬರು ಪ್ರಮಾಣ ವಚನ ತೆಗೆದುಕೊಳ್ತೀರಾ ಅಂತ ಕೇಳಿದ್ರೆ ಏಕನಾಥ್ ಶಿಂದೆ ಏನು ಹೇಳ್ತಾರೆ, ನಾಳೆ ಸಂಜೆವರೆಗೆ ಕಾದು ನೋಡಿ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ. ಆಗ ಪಕ್ಕದಲ್ಲೇ ಅಜಿತ್ ಪವಾರ್ ಇರ್ತಾರೆ. ಇವ್ರು ತೆಗೆದುಕೊಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನಂತೂ ತೆಗೆದುಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಶಿಂಧೆ ಹೇಳ್ತಾರೆ, ಅಜಿತ್ ಪವಾರ್ ಬೆಳಗಿನ ಜಾವ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ, ಸಂಜೆ ತೆಗೆದುಕೊಂಡಿದ್ದಾರೆ, ಅವ್ರಿಗೆ ಅಭ್ಯಾಸ ಇದೆ ಅಂತ ಒಂದು ತಮಾಷೆಯಲ್ಲಿ ಆ ಪ್ರೆಸ್ ಮೀಟ್ ಮುಗಿಯುತ್ತೆ. ಇವತ್ತು ಮಧ್ಯಾಹ್ನದ ನಂತರ ಫಡ್ನವೀಸ್ ಜೊತೆಗೆ ಏಕನಾಥ್ ಶಿಂದೆ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಖಚಿತ ಆಯಿತು. ಈಗ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಮಂತ್ರಿಮಂಡಲ ಇದುವರೆಗೆ ಇಲ್ಲ, ಯಾಕಂದರೆ ಯಾವ ಖಾತೆಗಳನ್ನು ಯಾರು ಹಂಚ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಒಮ್ಮತಕ್ಕೆ ಬರಲಾಗಿಲ್ಲ. ಅದು ಒಮ್ಮತಕ್ಕೆ ಬಂದ ನಂತರ ಸಚಿವ ಸ್ಥಾನಗಳ ಹಂಚಿಕೆಯಾಗುತ್ತೆ. ಈಗ ಪ್ರಶ್ನೆ ಬರುತ್ತೆ, ಯಾಕೆ 11 ದಿನ ತಡ ಆಯಿತು ಫಡ್ನವೀಸ್ ಅವರನ್ನು CM ಮಾಡೋದಕ್ಕೆ ಅಂತ. ಕಾರಣ, ದೇವೇಂದ್ರ ಫಡ್ನವೀಸ್ ಅವರನ್ನು CM ಮಾಡೋದು ಬೇಡ ಅನ್ನುವ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಾ ಇತ್ತು. ಹೈಕಮಾಂಡ್ ಮಟ್ಟದಲ್ಲೇ ಫಡ್ನವೀಸ್ ಅವರ ಪರವಾಗಿ ಒಂದು ವಾದ ಮತ್ತು ಫಡ್ನವೀಸ್ ಅವರ ವಿರುದ್ಧವಾದಂತಹ ಒಂದು ಅಭಿಪ್ರಾಯ ಇತ್ತು. ನರೇಂದ್ರ ಮೋದಿಯವರಿಗೆ ಫಡ್ನವೀಸ್ ಅವರನ್ನೇ CM ಮಾಡಬೇಕು ಅನ್ನುವ ಇಚ್ಛೆ ಇದ್ದರೆ ಅಮಿತ್ ಶಾ ಫಡ್ನವೀಸ್ ಅವರನ್ನು
ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡೋಣ BJPಗೆ, ಅಲ್ಲಿ OBC ಅಥವಾ ಮರಾಠ ನಾಯಕನಿಗೆ CM ಸ್ಥಾನ ಮಾಡೋಣ ಅನ್ನುವ ಪ್ರಸ್ತಾಪವನ್ನು ಮುಂದಿಟ್ಟಿದ್ರು. ಆ ಕಾರಣಕ್ಕಾಗಿ ಚರ್ಚೆ ಆಯಿತು, ತಡವಾಯಿತು. ಮರಾಠ ಅಥವಾ OBC ನಾಯಕನನ್ನು CM ಮಾಡಬೇಕು ಅನ್ನುವ ಚರ್ಚೆಗಳನ್ನು ಮಾಡಲಾಯಿತು. ಯಾಕಂದರೆ ಹಾಲಿ ಏಕನಾಥ್ ಶಿಂದೆ CM ಆಗಿದ್ರಲ್ಲ, ಅವರು ಮರಾಠ ಸಮುದಾಯದ ವ್ಯಕ್ತಿ. ಮಹಾರಾಷ್ಟ್ರದಲ್ಲಿ 30% ಜನಸಂಖ್ಯೆ ಇದೆ. ಮಹಾರಾಷ್ಟ್ರದ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಈ ಅಷ್ಟೂ ವಲಯಗಳನ್ನು ಮರಾಠ ಸಮುದಾಯ ಹಿಡಿತದಲ್ಲಿಟ್ಕೊಂಡಿದೆ. ಅಂತಹ ಸಮುದಾಯದ ವ್ಯಕ್ತಿಯನ್ನು ಕೆಳಗಿಳಿಸಿ ಜನಸಂಖ್ಯೆಯಲ್ಲಿ ಅಷ್ಟೇನೂ ಹೆಚ್ಚಿಲ್ಲದ ಬ್ರಾಹ್ಮಣ ವ್ಯಕ್ತಿಯನ್ನು CM ಮಾಡಬಹುದಾ, ಮಾಡಿದರೆ ರಾಜಕೀಯ ಪರಿಣಾಮಗಳು ಏನಾಗುತ್ತೆ ಅನ್ನುವ ಚರ್ಚೆಗಳಾದವು. ಕೊನೆಗೆ ಫಡ್ನವೀಸ್ ಅವರೇ CM ಆಗಬೇಕು ಅಂತ RSS ಬಲವಾದಂತಹ ವಾದವನ್ನು ಮಂಡನೆ ಮಾಡಿತು. ಜೊತೆಗೆ ಮಹಾರಾಷ್ಟ್ರದ BJPಯಿಂದಲೂ ಕೂಡ ಫಡ್ನವೀಸ್ ಅವರೇ CM ಆಗಬೇಕು, ಬೇರೆಯವರು ಬೇಡ ಅನ್ನುವ ನಿರ್ಧಾರವನ್ನು ಮಾಡಲಾಯಿತು. ಕೊನೆಗೆ ಎಲ್ಲ ಗೊಂದಲವನ್ನು ಮುಗಿಸಿ ಇವತ್ತು ನಿನ್ನೆ ನಿರ್ಣಯವನ್ನು ಮಾಡಲಾಯಿತು. ಇವತ್ತು ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದಾರೆ. ಈ 11 ದಿನ ತಡ ಆಗಿದ್ದಕ್ಕೆ BJP ಹೈಕಮಾಂಡ್ ಮಟ್ಟದಲ್ಲಿ ಯಾರು CM ಆಗಬೇಕು ಅನ್ನುವ ಚರ್ಚೆ ಕಾರಣವಾಗಿದ್ದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಏಕನಾಥ್ ಶಿಂಧೆ ಗೇಮ್ ಪ್ಲಾನ್ ಮಾಡಿದ್ರು ಅನ್ನುವ ವಿಷಯ ಬಯಲಾಗ್ತಾ ಇದೆ. ಏಕನಾಥ್ ಶಿಂಧೆ 2.5 ವರ್ಷಗಳ ಕಾಲ ಮಹಾಯುತಿ ಸರ್ಕಾರದಲ್ಲಿ CM ಆಗಿದ್ರು. ಹೊಸ ಸರ್ಕಾರದಲ್ಲಿ ಮತ್ತೆ CM ಆಗಬೇಕು ಅಂತ ಏಕನಾಥ್ ಶಿಂಧೆ ಬಯಸಿದ್ರು. ಯಾಕಂದರೆ ಅವರದ್ದೇ ನಾಯಕತ್ವ, ಅಂದರೆ CM ಆಗಿದ್ರು. ಯಾರು CM ಅಭ್ಯರ್ಥಿ ಅಂತ ಘೋಷಣೆ ಮಾಡದೆ ಚುನಾವಣೆಗೆ ಹೋಗಲಾಗಿತ್ತು. ಏಕನಾಥ್ ಶಿಂಧೆ ಅವರಿಗೆ CM ಆಗುವಂತಹ ಮನಸ್ಸಿತ್ತು. ಆದರೆ ಯಾವಾಗ BJP 132 ಸ್ಥಾನಗಳನ್ನು ಗೆಲ್ತೋ ಆಗ ಶಿಂಧೆ ಅವರಿಗೆ ಅನಿಸೋದಕ್ಕೆ ಶುರುವಾಯಿತು, ಹಠ ಹಿಡಿದರೆ CM ಸ್ಥಾನ ಸಿಗಬಹುದಾ ಅನ್ನುವ ಯೋಚನೆ ಬಂತು. ಯಾಕಂದರೆ BJP ಮತ್ತು NCP ಈ ಎರಡೂ ಸೇರಿದ್ರೆ ಬಹುಮತಕ್ಕೆ ಬೇಕಾದಂತಹ 145 ಸ್ಥಾನಕ್ಕಿಂತಲೂ ಹೆಚ್ಚು ಸ್ಥಾನ ಆಲ್ರೆಡಿ ಇದೆ. ಶಿಂಧೆ ಬಂಡೆದ್ದು ಈ ಮೈತ್ರಿ ನಮಗೆ ಬೇಡವೇ ಬೇಡ ಅಂತಂದರೂ ಕೂಡ BJP ಸರ್ಕಾರ ಮಾಡಬಹುದಾಗಿತ್ತು. ಆದರೂ ಸ್ವಲ್ಪ ಬಾರ್ಗೈನಿಂಗ್ ಮಾಡಬಹುದಾ ಅಂತ ಏಕನಾಥ್ ಶಿಂಧೆ ಪ್ರಯತ್ನ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿದ್ರು. 1-2-3 ದಿನಗಳ ಕಾಲ ಸ್ಪೆಕ್ಯುಲೇಷನ್ಸ್ ಆಯಿತು. ಏಕನಾಥ್ ಶಿಂಧೆ CM ಸ್ಥಾನ ಬಿಡೋದಕ್ಕೆ ಸಿದ್ಧ ಇಲ್ಲ ಅನ್ನುವಂತಹ ಚರ್ಚೆಗಳಾದವು. ಅದಾದ ನಂತರ ಪ್ರೆಸ್ ಮೀಟ್ ಮಾಡಿ ಏನು ಹೇಳಿದ್ರು, ಮೋದಿ ಮತ್ತು ಅಮಿತ್ ಶಾ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ ಇದ್ದೀನಿ, ಹೊಸ ಸರ್ಕಾರ ರಚನೆಗೆ ನಾನು ಅಡ್ಡಿಯಾಗೋದಿಲ್ಲ ಅಂತ ಶಿಂಧೆ ಹೇಳಿಕೆಯನ್ನು ಕೊಟ್ಟರು. ಈ ಹೇಳಿಕೆಯನ್ನು ಕೊಟ್ಟ ನಂತರ ಯಾವುದೇ ರೋಡ್ ಬ್ಲಾಕ್ ಇಲ್ಲ, ಫಡ್ನವೀಸ್ CM ಆಗ್ತಾರೆ ಅನ್ನುವ ಚರ್ಚೆ ಪೊಲಿಟಿಕಲ್ ಸರ್ಕಲಲ್ಲಿ ಆಗ್ತಾ ಇತ್ತು. ಆದರೆ ಅದಾದ ನಂತರ ಏನು ಮಾಡಿದ್ರು ಏಕನಾಥ್ ಶಿಂಧೆ, ಯಾರಿಗೂ ಹೇಳದೆ, ಯಾರನ್ನೂ ಭೇಟಿಯಾಗದೆ ತಮ್ಮ ಊರಿಗೆ ಹೊರಟು ಬಿಟ್ರು. ಸತಾರಾ ಜಿಲ್ಲೆಯಲ್ಲಿರುವ ಅವರ ಹುಟ್ಟೂರಿಗೆ ಹೋಗಿ ಅಲ್ಲಿ ಉಳ್ಕೊಂಡ್ಬಿಟ್ರು. ಯಾರ ಸಂಪರ್ಕಕ್ಕೂ ಸಿಗಲಿಲ್ಲ. ಊರಿಗೆ ಹೋಗಿ ಅಲ್ಲೇನು ಮಾತನಾಡಿದ್ರು, ಅಲ್ಲಿಗೆ ಹೋದಂತಹ ಪತ್ರಕರ್ತರ ಜೊತೆ ಮಾತನಾಡಿದ್ರು. ನನ್ನ ಚುನಾವಣೆಯಲ್ಲೇ, ನನ್ನ ನಾಯಕತ್ವದಲ್ಲೇ ಚುನಾವಣೆಯಲ್ಲಿ ಗೆದ್ದಿದ್ದೀವಿ, ಜನ ಇವತ್ತಿಗೂ ನಾನೇ CM ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಅಂದುಬಿಟ್ರು. ಆಗ ಶಿಂಧೆ ಇನ್ನೂ CM ಸ್ಥಾನದ ಮೇಲೆ ಆಸೆ ಬಿಟ್ಟಿಲ್ಲ ಅನ್ನೋದು ಖಚಿತ ಆಯಿತು. ಇಷ್ಟಾದ ಮೇಲೂ BJP ಶಿಂಧೆಯವರನ್ನು ಮತ್ತೆ CM ಮಾಡುವ ನಿರ್ಣಯವನ್ನು ಮಾಡಲಿಲ್ಲ. ಯಾಕಂದರೆ BJPಯಿಂದಲೇ CM ಆಗಬೇಕು ಅಂತ. ಇದಾದ ಮೇಲೆ ಮುಂಬೈಗೆ ಶಿಂಧೆ ನಿನ್ನೆ ಬಂದರು. ನಿನ್ನೆ ಬಂದ ತಕ್ಷಣ ಫಡ್ನವೀಸ್ ಭೇಟಿಯಾಗಿ BJPಯಿಂದಲೇ CM ಅನ್ನುವ ನಿರ್ಧಾರ ಆಗಿದೆ, ದಯವಿಟ್ಟು ಒಪ್ಕೋಬೇಕು ಅಂತ ಕನ್ವಿನ್ಸ್ ಮಾಡಿದ ನಂತರ CM ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಶಿಂಧೆ ನಿರ್ಧಾರ ಮಾಡಿದ್ರು. ಅದಾದ ನಂತರ DCM ಆಗೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. BJP ಫಡ್ನವೀಸ್ ಅವರಂತಹ ಜನಪ್ರಿಯ ನಾಯಕನನ್ನು ಇಟ್ಟುಕೊಂಡು ಬೇರೊಬ್ಬರನ್ನು ಹುಡುಕುವಂತಹ ಪ್ರಯತ್ನ ಮಾಡ್ತು. ಆ ಪ್ರಯತ್ನದಲ್ಲಿ ಕೊನೆಗೆ ಆಗಲಿಲ್ಲ. ಕೊನೆಗೂ ಫಡ್ನವೀಸ್ ಅವರನ್ನೇ ಆಯ್ಕೆ ಮಾಡುವಂತಹ ಅನಿವಾರ್ಯತೆ BJPಗೆ ಯಾಕೆ ಬಂತು? ಒಂದು, ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಅವರನ್ನು ಬಿಟ್ಟರೆ ಜನಪ್ರಿಯವಾದಂತಹ ನಾಯಕರಿಲ್ಲ. ಫಡ್ನವೀಸ್ 5 ವರ್ಷ ಮಹಾರಾಷ್ಟ್ರದ CM ಆಗಿದ್ದರು. ಅತ್ಯಂತ ಉತ್ತಮವಾದಂತಹ ಆಡಳಿತ ಕೊಟ್ಟಂತಹ ಹೆಸರಿತ್ತು. ಜೊತೆಗೆ ಮಹಾರಾಷ್ಟ್ರದ BJPಯನ್ನು ಕೂಡ ಹಿಡಿತದಲ್ಲಿಟ್ಟುಕೊಂಡಿದ್ರು. ಮಹಾರಾಷ್ಟ್ರದ ಜನಪ್ರಿಯ ನಾಯಕ, ಅವರದ್ದೇ ಆದ ಹಿಡಿತ ಇದೆ, ಅವರದ್ದೇ ಆದ ಜನಪ್ರಿಯತೆ ಇದೆ. ಹಾಗಾಗಿ ಬೇರೊಬ್ಬ ನಾಯಕ ಫಡ್ನವೀಸ್ ಅವರಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ನಾಯಕ ಮಹಾರಾಷ್ಟ್ರದ BJPಯಲ್ಲಿರಲಿಲ್ಲ. ಅನಿವಾರ್ಯವಾಗಿ ಇವರನ್ನೇ ಆಯ್ಕೆ ಮಾಡಬೇಕಾದಂತಹ ಸ್ಥಿತಿ ಬಂತು. OBC ಅಥವಾ ಮರಾಠ CM ಅನ್ನುವ ಪ್ರಸ್ತಾವನೆ ಅಮಿತ್ ಶಾ ಅವರಿಂದ ಬಂದಿತ್ತು. ಆದರೆ ಈಗಾಗಲೇ ಮೋದಿ ಮತ್ತು ಅಮಿತ್ ಶಾ
ಮತ್ತು RSS ಮಧ್ಯೆ ಸಂಬಂಧ ಅಷ್ಟಾಗಿಲ್ಲ. ಇಂತಹ ಸಂದರ್ಭದಲ್ಲಿ RSS ದೇವೇಂದ್ರ ಫಡ್ನವೀಸ್ ಅವರ ಜೊತೆ ನಿಂತಿರುವಾಗ OBC ಅಥವಾ ಮರಾಠ ಅಂತ ಹೋದರೆ ಮತ್ತೆ RSSನ ವಿರೋಧ ಕಟ್ಟಿಕೊಳ್ಳಬೇಕಾಗತ್ತೆ ಅಂತ. ಈ ಚುನಾವಣೆಯಲ್ಲಿ RSS ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದ ಕೆಲಸ ಮಾಡಿತ್ತು. 60,000 ಕಾರ್ನರ್ ಮೀಟಿಂಗ್ಗಳನ್ನು ಮಾಡಿತ್ತು. ಚುನಾವಣೆಗಾಗಿ ಬಡ್ದಾಡಿತ್ತು. ಅದೇ 2024 ಲೋಕಸಭಾ ಚುನಾವಣೆಗೆ RSS ಸೈಲೆಂಟ್ ಆಗಿತ್ತು. ಆದರೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಿದ ಪರಿಣಾಮ BJPಗೆ ಈ ಮಟ್ಟದ ರಿಸಲ್ಟ್ ಬಂತು. ಇಂತಹ ಸಂದರ್ಭದಲ್ಲಿ ಸಂಘದ ವಿರೋಧ ಕಟ್ಟಿಕೊಳ್ಳಬಾರದು ಅನ್ನುವ ನಿಲುವಿಗೆ ಫಡ್ನವೀಸ್ ಅವರ ಪರ ನಿರ್ಣಯ ಆಯಿತು. ಜೊತೆಗೆ ನರೇಂದ್ರ ಮೋದಿಯವರಿಗೆ ಫಡ್ನವೀಸ್ ಅವರನ್ನೇ CM ಮಾಡಬೇಕು ಅನ್ನುವ ಒಲವಿತ್ತು. ಆದರೆ ಅಮಿತ್ ಶಾ ಮತ್ತು ಇತರೆ ನಾಯಕರು ಬೇರೊಬ್ಬರನ್ನ ಮಾಡೋಣ ಅನ್ನುವ ಚರ್ಚೆ ಬಂದಾಗ ನರೇಂದ್ರ ಮೋದಿ ನೋಡೋಣ ಅನ್ನುವ ನಿಲುವನ್ನು ತೆಗೆದುಕೊಂಡಿದ್ರು. ಕೊನೆಯದಾಗಿ ಫಡ್ನವೀಸ್ ಅವರನ್ನೇ ಮಾಡುವ ನಿರ್ಧಾರ ಮಾಡಲಾಗಿದೆ. ಯಾಕಂದರೆ 5 ರಾಜ್ಯಗಳಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಕರ್ನಾಟಕದಲ್ಲಿ ಈ ರೀತಿಯ ರಾಜ್ಯ, ಗುಜರಾತ್ನಲ್ಲಿ CMಗಳನ್ನು ಬದಲಾವಣೆ ಮಾಡಿದ್ರು. ಜನಪ್ರಿಯ ನಾಯಕರನ್ನು ತೆಗೆದು ಬದಿಗೆ ಸರಿಸಿ ಅಷ್ಟೇನೂ ಜನಪ್ರಿಯತೆ ಇಲ್ಲದ ವ್ಯಕ್ತಿಗಳನ್ನು ಅಮಿತ್ ಶಾ ಮತ್ತು ಮೋದಿ ಜೋಡಿ CM ಮಾಡಿದ್ರು. ಅದೇ ರೀತಿ ಇಲ್ಲೂ ಆಗಿಬಿಡುತ್ತಾ ಅನ್ನುವ ಯೋಚನೆ ಇತ್ತು. ಅಷ್ಟೇನೂ ಆಗಿಲ್ಲ. ಫಡ್ನವೀಸ್ ಅವರೇ CM ಆಗಿದ್ದಾರೆ. 11 ದಿನಗಳ ನಂತರ ಫಲಿತಾಂಶ ಬಂದು ಈಗ ಮಹಾರಾಷ್ಟ್ರದ ಸಚಿವ ಸಂಪುಟ ಹೇಗೆ, ಸಚಿವ ಸ್ಥಾನಗಳ ಹಂಚಿಕೆ ಹೇಗೆ, ಒಟ್ಟಾರೆ 43 ಸ್ಥಾನಗಳಿದ್ದಾವೆ ಸಚಿವರಾಗೋದಕ್ಕೆ ಮಹಾರಾಷ್ಟ್ರದಲ್ಲಿ. ಅಲ್ಲಿನ ಶಾಸಕರ ಸಂಖ್ಯೆಯ ಆಧಾರದ ಮೇಲೆ ಕಳೆದ ಬಾರಿ BJP 10, ಶಿವಸೇನೆ 10 ಮತ್ತು NCP 9 ಸ್ಥಾನ, ಒಟ್ಟು 29 ಮಂತ್ರಿಗಳಿದ್ರು. 14 ಸ್ಥಾನ ಖಾಲಿ ಬಿಡಲಾಗಿತ್ತು. ಈ ಬಾರಿ 43ಕ್ಕೆ 43 ಸ್ಥಾನವನ್ನು ತುಂಬುವಂತಹ ಅನಿವಾರ್ಯತೆ ಇದೆ. ಯಾಕಂದರೆ 230ಕ್ಕೂ ಹೆಚ್ಚು ಶಾಸಕರಿದ್ದಾರೆ ಈ ಮೈತ್ರಿಕೂಟದಲ್ಲಿ. ಹಾಗಾಗಿ 43 ಸ್ಥಾನವನ್ನು ತುಂಬುವ ಸಾಧ್ಯತೆ ಇದೆ. ಒಂದು ಫಾರ್ಮುಲಾವನ್ನು ಈಗಾಗಲೇ ಮಾಡಲಾಗಿದೆ. 6ರಿಂದ 7 ಶಾಸಕರಿಗೆ 1 ಸಚಿವ ಸ್ಥಾನ ಅನ್ನುವ ಫಾರ್ಮುಲಾ ಅದು. BJPಗೆ 22ರಿಂದ 24 ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಶಿವಸೇನೆಗೆ 10ರಿಂದ 12 ಸಚಿವ ಸ್ಥಾನ, NCPಗೆ 8ರಿಂದ 10 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.